ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಬಂದ್ಬಿಟ್ಟು ಮಂಗಳವಾರ, ಗಂಟೆ 11 ಆಗಿದೆ. ವ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ. ಕಿಚನ್ ರೂಮಲ್ಲಿ ಕೂತಿದ್ದೀನಿ. ಸ್ವಲ್ಪ ಕೆಲಸಗಳಿದೆ, ಹಾಗಾಗಿ ಸೊಪ್ಪನ್ನೆಲ್ಲನೂ ಕೂಡ ಬಿಡಿಸೋಣ ಅಂತ ಕಿಚನ್ ರೂಮಲ್ಲಿ ಕೂತಿದ್ದೀನಿ. ಒಂದು ವಿಡಿಯೋ ಹಾಕಬೇಕು, ಹಾಗೆಯೇ ಊಟಕ್ಕೂ ಕೂಡ ರೆಡಿ ಮಾಡಿದ್ರಾಯ್ತು ಅಂತ ಇವಾಗ ಬಂದಿದ್ದೀನಿ. ಬಟ್ಟೆ ಕೂಡ ಹ್ಯಾಂಡ್ ವಾಶ್ ಆಯಿತು. ಇವಾಗ ತಾನೇ ಮೇಲ್ಗಡೆ ಬಂದೆ. ನಾನು ಜಾಸ್ತಿ ಟೈಮ್ ಹೋಗೋದು ಬಟ್ಟೆ ಹ್ಯಾಂಡ್ ವಾಶ್ ಮಾಡೋದ್ರಲ್ಲಿ. ನನಗೆ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ. ನಿನ್ನೆ ಮೂಲಂಗಿ ತಂದಿದ್ದೆ. ಇವಾಗ ಸೊಪ್ಪನ್ನು ಕ್ಲೀನ್ ಮಾಡೋಣ ಅಂತ. ಮೂಲಂಗಿ ಸೊಪ್ಪನ್ನು ನಾನಿಲ್ಲಿ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ. ಮೂಲಂಗಿ ಸೊಪ್ಪನ್ನು ಬಿಡಿಸುವಾಗ ಒಮ್ಮೆ ನೋಡಬೇಕು ಈ ರೀತಿ ಬಿಡಿಸ್ಬಿಟ್ಟು, ಯಾಕೆಂತಂದರೆ ಇದರಲ್ಲಿ ಹುಳುಗಳೆಲ್ಲ ಇರ್ತವೆ. ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಎಳೆ ಸೊಪ್ಪನ್ನಷ್ಟೇ ಬಳಸಿದ್ದೀನಿ. ಎಲ್ಲ ಸೊಪ್ಪನ್ನು ಕೂಡ ತೆಗೆದಿಲ್ಲ, ಬೇಕಾಗಿರುವಷ್ಟೇ ತೆಗೆದುಕೊಂಡಿದ್ದೀನಿ. ಸೊಪ್ಪನ್ನು ವಾಶ್ ಮಾಡುವಾಗ ಯಾವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡಿ. ಅದಾದ ನಂತರ ಸೊಪ್ಪನ್ನು ಈ ರೀತಿ ಒಂದೊಂದಾಗಿ ಇನ್ನೊಮ್ಮೆ ನೋಡಿಬಿಟ್ಟು ಒಂದೊಂದೇ ಎಲೆಗಳನ್ನು ವಾಶ್ ಮಾಡ್ತಾ ಬನ್ನಿ. ಇಲ್ಲಾಂತಂದರೆ ಮಣ್ಣುಗಳೆಲ್ಲ ಇರ್ತವೆ. ಹಾಗಾಗಿ ಹೇಳಿದ್ದು. ಇದು ನಮ್ಮೂರ ಕಡೆ ಮಾಡುವಂಥ ಮೂಲಂಗಿನೇ. ಎಲ್ಲ ಕಡೆನೂ ಕೂಡ ಬೆಳೀತಾರೆ. ನಮ್ಮೂರ ಕಡೆ ಮಾಡಿದ್ದು ಇದು. ಕಾಸರಗೋಡಲ್ಲಿ ಜಾಸ್ತಿಯಾಗಿ ಬೆಳೀತಾರೆ ಮೂಲಂಗಿನ. ಇವಾಗ ನಾನು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿದ್ದಾಯಿತು. ಒಂದೊಂದೇ ಎಲೆನ ನೋಡಿಬಿಟ್ಟು ವಾಶ್ ಮಾಡಿದ್ದೀನಿ. ಇವಾಗ ಒಟ್ಟಿಗೆ ಇನ್ನೊಂದು 2-3 ನೀರಿನಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಮೂಲಂಗಿನೂ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮೂಲಂಗಿ ಗಡ್ಡೆ ಸೊಪ್ಪು ಎರಡನ್ನೂ ಕೂಡ ಇವತ್ತಿನ ದಿನ ನಾನು ಬಳಸ್ತಾ ಇದ್ದೀನಿ ರೆಸಿಪಿ ಚಾನಲ್ಗೆ ವಿಡಿಯೋ ಹಾಕೋದಕ್ಕೆ. ದಯವಿಟ್ಟು ವಿಡಿಯೋ ನೋಡಿ. ನಾನು ಲಿಂಕನ್ನು ಕಾಮೆಂಟ್ಸಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೂ ಕೂಡ ನನ್ನ ರೆಸಿಪಿ ಚಾನಲನ್ನು ನೀವು ನೋಡ್ಬೋದು. ಇವಾಗ ಮೊದಲಿಗೆ ನಾನು ತುರಿಯೋ ಮಣೆ ಸಹಾಯದಿಂದ ಮೂಲಂಗಿ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸಿಪ್ಪೆ ತೆಗಿತಾ ಇದ್ದೀನಿ. ನಾನು ಯಾವಾಗಲೂ ಕೂಡ ಸಾಮಾನ್ಯವಾಗಿ ತರಕಾರಿಗಳನ್ನು ಕಟ್ ಮಾಡೋದು ಈ ತುರಿಯೋ ಮಣೆ ಸಹಾಯದಿಂದ. ತೆಂಗಿನಕಾಯಿ ತುರಿಯೋದಕ್ಕೂ ಕೂಡ ಬರುತ್ತೆ, ಹಾಗೆಯೇ ತರಕಾರಿಗಳನ್ನು ಕಟ್ ಮಾಡೋದಕ್ಕೂ ಕೂಡ ಬರುತ್ತೆ. 250 ರುಪೀಸೋ 300 ರುಪೀಸ್ ಏನೋ ಇತ್ತು ಆವಾಗ, ಅಷ್ಟೇ, ಜಾಸ್ತಿ ಏನು ಪೇ ಮಾಡಿಲ್ಲ ಇದಕ್ಕೆ. ಇವಾಗ ತಾನೇ ನಾನು ವಿಡಿಯೋನ ಮುಗಿಸಿದೆ. ಕುಕಿಂಗ್ ಚಾನಲ್ಗೆ ತುಂಬ ಹೊತ್ತು ಟೈಮ್ ಹಿಡಿಯಿತು ಇವತ್ತಿನ ದಿನ. ಯಾಕೆಂತಂದರೆ ಒಣ ಸಿಗಡಿನ ಕ್ಲೀನ್ ಮಾಡಿಬಿಟ್ಟು, ಸೊಪ್ಪನ್ನು ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ಕೂಡ ರೆಡಿ ಆಗೋಷ್ಟರಲ್ಲಿ ಇವತ್ತಿನ ದಿನ ಮಾತ್ರ ತುಂಬ ಟೈಮ್ ತೆಗೆದುಕೊಳ್ತು. ಕೊನೆಗೂ ಇವಾಗ ರೆಡಿ ಆಯಿತು. ಇನ್ನು ನನ್ನ ಟ್ರೈಪೋರ್ಡನ್ನು ತೆಗೆದುಕೊಂಡು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಒಂದು 5 ನಿಮಿಷ ಕೂತ್ಕೊಳ್ತೀನಿ. ವಿಡಿಯೋ ಕೆಲಸಗಳೆಲ್ಲ ಇದ್ದಾವೆ, ಅವನ್ನೆಲ್ಲ ಮಾಡ್ತಾ ಕೂತ್ಕೊಳ್ತೀನಿ. ಅದಾದ ನಂತರ ಮತ್ತೆ ಕಿಚನ್ ರೂಮಿಗೆ ಬರಬೇಕಿದೆ. ಮಜ್ಜಿಗೆ ಕಡಿಬೇಕಿದೆ. ಅಲ್ಲೊಂದು ಪ್ಲೇಟನ್ನು ಇಟ್ಟಿದ್ದೀನಿ, ಅದನ್ನು ಇವಾಗ ವಾಶ್ ಮಾಡಬೇಕು. ಮಜ್ಜಿಗೆ ಕಡಿಬೇಕಿದೆ ಇನ್ನು, ಹಾಗಾಗಿ ಆಮೇಲೆ ಬರ್ತೀನಿ. ಗಂಟೆ 5:30 ಆಗ್ತಾ ಇದೆ. ಮಧ್ಯಾಹ್ನದಿಂದ ನಾನು ಕುಕಿಂಗ್ ಚಾನಲ್ಗೆ ವಿಡಿಯೋನ ಪಬ್ಲಿಷ್ ಮಾಡಬೇಕು ಅಂತ ಎಷ್ಟು ಒದ್ದಾಡಿದೆ. ಅಪ್ಲೋಡ್ ಆಗ್ತಾ ಇಲ್ಲ ವಿಡಿಯೋ, ತುಂಬ ಒದ್ದಾಡಿದೆ. ಯಾಕೋ ಗೊತ್ತಿಲ್ಲ, ಅಪ್ಲೋಡ್ ಆಗ್ತಾ ಇಲ್ಲ. ಇರಲಿ, ಪರವಾಗಿಲ್ಲ, ಸಂಜೆ ಅಷ್ಟರಲ್ಲಿ ಅಪ್ಲೋಡ್ ಹಾಕಿಟ್ಟಿದ್ದೀನಿ. ವಿಡಿಯೋ ಪಬ್ಲಿಷ್ ಮಾಡಿದ್ರಾಯ್ತು ಅಂತ ಸುಮ್ಮನೆ ಅದೇ. ಒಂದೊಂದು ದಿನ ಹಾಗೆ ಆಗುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಅಪ್ಲೋಡ್ ಆಗುತ್ತೆ. ಇಲ್ಲಾಂತಂದರೆ ನೈಟ್ ಮಲಗೋದಕ್ಕೆ ನಂಗೆ ಲೇಟ್ ಆಗುತ್ತೆ. ನೈಟಲ್ಲಿ ಅಪ್ಲೋಡ್ ಹಾಕಿ ಮಲಗ್ತೀನಿ. ಈ ಮಧ್ಯಾಹ್ನ ಟೈಮೆಲ್ಲನೂ ಕೂಡ ವೀಡಿಯೋಸನ್ನು ಅಪ್ಲೋಡ್ ಆಗೋದಿಲ್ಲ. ನೆಟ್ವರ್ಕ್ ತುಂಬಾ ವೀಕ್ ಇರುತ್ತೆ. ಹಾಗಾಗಿ ಲೈವ್ ಚಾಟ್ಗೆ ಹೋದ್ರೂ ಕೂಡ ಅಷ್ಟೇ, ತುಂಬ ವೀಕ್ ಇರುತ್ತೆ ನೆಟ್ವರ್ಕು. ಎಲ್ರಿಗೂ ಕೂಡ ಗೊತ್ತೇ ಇದೆ. ಇನ್ನು ಮಧ್ಯಾಹ್ನ ವಿಡಿಯೋ ಕೆಲಸ ಮಾಡ್ತಾ ಇದ್ದೆ. ಹಾಗೆಯೇ ಒಂದು ಪುಟ್ಟ ನಿದ್ದೆ ಮಾಡಿದ್ಬಿಟ್ಟು ಸಂಜೆ ಕೆಲಸ ಎಲ್ಲ ಮುಗಿಸ್ದೆ. ಎಲ್ಲ ಕೆಲಸ ಕೂಡ ಆಯಿತು. ಇನ್ನು ಮಧ್ಯಾಹ್ನ ನನ್ನ ಹಸ್ಬೆಂಡ್ ಜೊತೆ ಕೂತು ಮಾತಾಡ್ತಾ ಇದ್ದೆ. ನನ್ನ ಕುಕಿಂಗ್ ಚಾನಲ್ ನೇಮನ್ನು ಚೇಂಜ್ ಮಾಡೋಣ ಅಂತ ಮಾತಾಡ್ತಾ ಇದ್ದೆ. ಯಾಕೋ ಗೊತ್ತಿಲ್ಲ, ನಾನು 40 ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಆದರೂ ಕೂಡ ಇನ್ನು ಜಾಸ್ತಿ ವ್ಯೂಸು ಕೂಡ ಆಗ್ತಾ ಇಲ್ಲ, ಹಾಗೆಯೇ ಮೊನಿಟೈಸೇಷನ್ ಕೂಡ ಆಗಿಲ್ಲ. ಹಾಗಾಗಿ ನಾನು ಕುಕಿಂಗ್ ಚಾನಲ್ ನೇಮನ್ನು ಚೇಂಜ್ ಮಾಡೋಣ, ವ್ಯೂಸ್ ಕೂಡ ಆಗ್ತಾ ಇಲ್ಲ. ಹಾಗೆಯೇ ಸರ್ಚ್ ಮಾಡೋದಕ್ಕೂ ತುಂಬ ಕೆಲವರಿಗೆ ಕಷ್ಟ ಆಗುತ್ತೆ. ಸರ್ಚ್ ಮಾಡಿದ್ರೂ ಕೂಡ ಸಿಗೋದಿಲ್ಲ. ತುಂಬ ವ್ಯೂವರ್ಸ್ ಹೇಳ್ತಾ ಇರ್ತಾರೆ, ಅಕ್ಕ ನಾನು ಕುಕಿಂಗ್ ಚಾನಲನ್ನು ಸರ್ಚ್ ಮಾಡ್ತೀನಿ ಆದ್ರೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೇಗೆ ಓಪನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ನೋಡೋಣ, ಸಾಧ್ಯವಾದರೆ ನಾನು ಈ ವಿಡಿಯೋನಲ್ಲೇ ಮೆನ್ಷನ್ ಮಾಡ್ತೀನಿ. ಇಲ್ಲಾಂತಂದರೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೇಗೆ ಓಪನ್ ಮಾಡೋದು, ಲಿಂಕ್ ಮೇಲೆ ಹೇಗೆ ಕ್ಲಿಕ್ ಮಾಡೋದು ಅಂತ.
ರೆಸಿಪೀಸ್ ತುಂಬ ಲೆಂತಿ ಆಯಿತು. ಹಾಗೆಯೇ ನಾನು ನಾನ್ ವೆಜ್ ಐಟಮನ್ನು ಕೂಡ ತುಂಬ ಕಡಿಮೆ ಅಪ್ಲೋಡ್ ಮಾಡೋದು, ಹಾಗಾಗಿ ನೇಮ್ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಡಿಸೈಡ್ ಮಾಡಿಲ್ಲ, ಇವತ್ತಷ್ಟೇ ನಾನು ಕೂತು ಮಾತಾಡಿದ್ದೀನಿ. ನನ್ನ ಹಸ್ಬೆಂಡ್ ನಾಳೆ ಚೇಂಜ್ ಮಾಡೋಣ, ಇಲ್ಲಾಂತಂದರೆ ಗುರುವಾರ ಚೇಂಜ್ ಮಾಡೋಣ ಅಂತ ಇದ್ದಾರೆ. ಇನ್ನು ಹೆಸರು ಸೆಲೆಕ್ಟ್ ಆಗಿಲ್ಲ. ಸೆಲೆಕ್ಟ್ ಆಗಿದ ತಕ್ಷಣ ವ್ಲಾಗಲ್ಲೂ ಕೂಡ ಇನ್ಫಾರ್ಮ್ ಮಾಡ್ತೀನಿ, ನನ್ನ ಕುಕಿಂಗ್ ಚಾನಲಲ್ಲೂ ಕೂಡ ಇನ್ಫಾರ್ಮ್ ಮಾಡ್ತೀನಿ. ಇನ್ನು ಮದುವೆಗಿಂತ ಮುಂಚೆ ನಾನೇನು ಜಾಸ್ತಿ ಕುಕಿಂಗ್ ಮಾಡ್ತಾ ಇರಲಿಲ್ಲ. ಮದುವೆ ಆಗಿ ಬಂದ ಮೇಲೇ ಅತ್ತೆ ಹತ್ರ ಕಲ್ತಿರೋದು. ತುಂಬ ವೆರೈಟೀಸ್ ಮಾಡ್ತಾಯಿದ್ರು ಇಲ್ಲಿ ಅತ್ತೆ, ತುಂಬ ಚೆನ್ನಾಗಿ ಕುಕ್ ಮಾಡ್ತಾಯಿದ್ರು. ನೋಡಿ ನೋಡಿ ನಾನು ಕಲ್ತಿರೋದು ಅಷ್ಟೇ. ಅಮ್ಮನ ಮನೇಲಿ ನಾನು ಜಾಸ್ತಿ ಅಡುಗೆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ತುಂಬ ಅಪರೂಪ ಆಗಿತ್ತು. ಅಮ್ಮ ಮಾಡ್ತಾಯಿದ್ರು. ಮಕ್ಕಳು ಏನೇ ಮಾಡಿದ್ರು ಮುದ್ದು ಅಂತ ಹೇಳ್ತಾರಲ್ಲ, ಅಮ್ಮನ ಮನೇಲಿ ತುಂಬ ಕಡಿಮೆನೇ ನಾನು ಕುಕ್ಕಿಂಗ್ ಎಲ್ಲ ಕಲ್ತಿದ್ದು. ಇಲ್ಲಿ ಬಂದ ಮೇಲೆ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಕಲ್ತಿದ್ದು. ನನ್ನ ಚಿಕ್ಕತ್ತೆ ಯಾವಾಗಲೂ ಕೂಡ ಹೇಳ್ತಾರೆ, ನಾನು ಏನಾದರೂ ಮಾಡಿದಾಗ ಅವ್ರಿಗೆ ಕೊಡ್ತೀನಿ, ಯಾವಾಗ ಹೇಳ್ತಾರೆ ತುಂಬ ಚೆನ್ನಾಗಾಗಿದೆ ಅಂತ. ಇನ್ನು ಸಂಜೆ ಆಗ್ತಾ ಇದೆ, 5:30 ಆಗ್ತಾ ಇದೆ. ಇವಾಗ ನಾನು ಸ್ವಲ್ಪ ಹೊತ್ತು ಕೆಳಗಡೆ ಹೋಗ್ತೀನಿ, ನಮ್ಮನೆ ಪಾಪು ಜೊತೆ ಆಟಾಡಿ ಬರ್ತೀನಿ. ನನಗೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಆಗುತ್ತೆ. ಒಬ್ಬಳೇ ಕೂತಿರ್ತೀನಿ, ಯಾವಾಗಲೂ ಕೂಡ ವಿಡಿಯೋ ಕೆಲಸ, ಮನೆ ಕೆಲಸ ಅಂತ ಒಂದು ರೀತಿ ಸುಸ್ತಂತ ಅನಿಸುತ್ತೆ. ಹಾಗಾಗಿ ಸಂಜೆ ಟೈಮ್ ನಾನು 5:30 ನಂತರ ಒಂದು ಹಾಫ್ ಆನ್ ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಂದಿರ್ತೀನಿ ಪಾಪು ಜೊತೆ. ಅಕ್ಕ ಇರ್ತಾರೆ, ಹಾಗೆಯೇ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಕೂಡ ಇರ್ತಾರೆ. ಎಲ್ಲರ ಜೊತೆಲೂ ಕೂಡ ಮಾತಾಡಿಕೊಂಡು ಆಮೇಲೆ ನಾನು ಮೇಲ್ಗಡೆ ಬರ್ತೀನಿ. ಮೇಲ್ಗಡೆ ಬಂದಿದ ನಂತರ ಯಾವಾಗಲೂ ಇರೋ ಕೆಲಸ, ಎಡಿಟಿಂಗು, ಹೀಗೆ ಸಾಗ್ತಾ ಇರುತ್ತೆ ದಿನ. ಇವಾಗ ಕೆಳಗಡೆ ಹೋಗಿ ಬರ್ತೀನಿ. ಇವಾಗ ತಾನೇ ನಾನು ಕಿಚನ್ ರೂಮಿಗೆ ಬರ್ತಾ ಇದ್ದೀನಿ, ಎಗ್ ಸಾಂಬಾರು ಮಾಡೋದಕ್ಕೆ ಬರ್ತಾ ಇದ್ದೀನಿ. ಊಟಕ್ಕೆ ಬೆಳಿಗ್ಗೆ ಮಾಡಿದ್ದೆ, ಆಲ್ರೆಡಿ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಸೇರೋದಿಲ್ಲ ಅಂತ. ಇವಾಗ ಬಂದಿದ್ದೀನಿ ಕಿಚನ್ ರೂಮಿಗೆ, ಬೇಗ ಬೇಗ ಎಗ್ ಸಾಂಬಾರು ರೆಡಿ ಮಾಡ್ಕೊಳ್ತೀನಿ. ಎಗ್ ಸಾಂಬಾರು ಮಾಡೋದಕ್ಕೆ ಬಂದಿದ್ದೀನಿ. ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿಣದ ಪೌಡರ್, ಹಾಗೆಯೇ ಕೊತ್ತಂಬರಿ ಸೊಪ್ಪು. ನೀವು ಬೇಕಂತಂದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಇವತ್ತಿನ ದಿನ. ರುಬ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ನುಣ್ಣಗೆ ಇದನ್ನು ರುಬ್ಕೊಂಡು ಬಂದಿದ್ದಾಯಿತು. ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಫ್ರೈ ಮಾಡೋದಕ್ಕೆ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ, ನೋಡ್ತಾ ಇರ್ಬೋದು. ಇವಾಗ ನಾನು ಇದಕ್ಕೆ ಟೊಮೆಟೊನು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿನ ಈ ಟೈಮಲ್ಲೂ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ರುಬ್ಬೋದಕ್ಕೂ ಕೂಡ ಹಾಕ್ಕೊಳ್ಬೋದು. ನಾನು ಇವತ್ತಿನ ದಿನ ಸ್ಕಿಪ್ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಯಾಕೆಂತಂದರೆ ಟೊಮೆಟೊ ಬೇಗ ಬೇಯುತ್ತೆ ಅನ್ನೋಗೋಸ್ಕರ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ಫ್ರೈ ಆಗಿದ್ದಾಯಿತು. ಖಾರ ಪೌಡರನ್ನು ಹಾಕಿದ್ದೀನಿ, ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ಫ್ರೈ ಮಾಡೋದಕ್ಕೆ. ಹಾಗೆಯೇ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಬಳಸ್ತಾ ಇದ್ದೀನಿ. ಹಾಗೆಯೇ ತೇಜು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ನೀವು ಮೊಟ್ಟೆ ಮಸಾಲನೂ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಮೊಟ್ಟೆ ಮಸಾಲ ಹಾಕಿದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ತೇಜು ಚಿಕನ್ ಮಸಾಲ ಬಳಸಿದ್ದೀನಿ. ಇವಾಗ ನಾನು ಎಲ್ಲ ಪೌಡರನ್ನು ಹಾಕಿದ್ದಾಯಿತು. ಇವಾಗ ಒಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಈ ರೀತಿ ತಿರುತ್ತಾ ಇದ್ದೀನಿ. ಅದಾದ ನಂತರ ರುಬ್ಬಿಟ್ಕೊಂಡಂತಹ ಮಸಾಲೆನೂ ಕೂಡ ಇದ್ರ ಜೊತೆಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಎಷ್ಟು ನೀರು ಬೇಕು, ಎಷ್ಟು ಗಟ್ಟಿಯಾಗಬೇಕು ಅಂತ ನೋಡಿಬಿಟ್ಟು ಇದಕ್ಕೆ ನೀರನ್ನು ಆ್ಯಡ್ ಮಾಡಿ. ನಾನು ಇಷ್ಟು ಗಟ್ಟಿಯಾಗಿ ಇಟ್ಟಿದ್ದೀನಿ, ಯಾಕೆಂತಂದರೆ ಇನ್ನು ಕುದೀತಾ ಅದು ಗಟ್ಟಿಯಾಗಿ ಬರುತ್ತೆ ಮೊಟ್ಟೆನ ಹಾಕಿದ ನಂತರ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾನು ಇವಾಗ ಕುದಿಯೋದಕ್ಕೆ ಬಿಡ್ತೀನಿ. ಇದೊಂದು ಸಿಂಪಲ್ ಎಗ್ ಸಾಂಬಾರ್. ಮನೇಲಿ ಏನೂ ಇಲ್ಲ ಅಂತಂದಾಗ ಈ ರೀತಿ ಸಿಂಪಲ್ಲಾಗಿ ದಿಢೀರ್ನೆ ಮಾಡ್ಕೊಳ್ಬೋದು. ಕುದೀತಾ ಇದ್ದ ಹಾಗಲೇ ನಾನು ಗ್ಯಾಸ್ ಸ್ಟವನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಮೊಟ್ಟೆನ ಒಡೆದಾಕ್ತಾ ಇದ್ದೀನಿ. ಮೊಟ್ಟೆನ ಎಲ್ಲನೂ ಕೂಡ ಒಂದೊಂದು ಕಡೆ ಒಡೆದಾಕಿದ್ದೀನಿ. 5 ಮೊಟ್ಟೆನ ಒಡೆದಾಕಿದ್ದೀನಿ. ಆದರೆ ಇದಕ್ಕೆ ಹುಟ್ಟನ್ನು ಹಾಕಿ ಮತ್ತೆ ತಿರುವುದಕ್ಕೆ ಹೋಗಬಾರ್ದು. ಈ ರೀತಿ ಲೋ ಫ್ಲೇಮ್ನಲ್ಲೇ ಹಾಗೇ ಬಿಡಬೇಕು. ಒಂದು 5ರಿಂದ 10 ನಿಮಿಷ ಹಾಗೆ ಬಿಡಬೇಕು. ನೋಡ್ತಾ ಇರ್ಬೋದು ನಾನು ಹೇಗೆ ಮೊಟ್ಟೆ ಹಾಕಿದ್ದೀನೋ ಎಲ್ಲನೂ ಕೂಡ ಹಾಗೆ ಇದೆ. ಎಗ್ ಸಾಂಬಾರ್ ರೆಡಿ. ಕಿಚನ್ ರೂಮಿಂದ ನಾನು ಇವಾಗ ತಾನೇ ಎಲ್ಲ ಕೆಲಸ ಮುಗಿಸಿ ಬಂದೆ. 7:30 ಆಯಿತು.
ಎಗ್ ಸಾಂಬಾರು ಮಾಡಿಬಿಟ್ಟು ಹಾಗೆಯೇ ಹಾಲನ್ನು ಕಾಯಿಸ್ಬಿಟ್ಟು ಬಂದೆ. ಇವತ್ತಿನ ದಿನ ಇವಾಗ ಹಾಲು ತಂದರು ನನ್ನ ಹಸ್ಬೆಂಡ್. ಹಾಗಾಗಿ ಪಾಪು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಪಾಪು ಬಂದಿದ್ದ, ಆಟ ಆಡ್ತಾ ಇದ್ದ. ಹಾಗಾಗಿ ಇನ್ನು ನಾನು ನನ್ನ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.